ನೀವೇ ಸ್ವತಃ ಒಂದ್ ಹೆಣ್ಣಾಗಿ ನಿಮ್ಮನೆ ಸೊಸೆಗೆ ಅನ್ಯಾಯ ಮಾಡ್ತೀರಾ ನೀವು. ಆದ್ರೆ ನನಗ್ ಯಾವ ಸಂಬಂಧನೂ ಇಲ್ದೇ ಇದ್ರು ಒಂದ್ ಹೆಣ್ಣಾಗಿ ಈ ಅನ್ಯಾಯಗಳನ್ನ ನೋಡ್ಕೊಂಡ್ ಸುಮ್ನೆ ಇರಕ್ಕಾಗಲ್ಲ. ಹಲೋ ಹಲೋ ಹಲೋ, ನೀನ್ ಯಾರು? ನೀನ್ ಬಂದಿರೋ ಕೆಲ್ಸ ಏನು? ಅಷ್ಟಕ್ಕೂ ನಿನ್ಗೇನ್ ಗೊತ್ತು ಅಂತ ನ್ಯಾಯ ಅನ್ಯಾಯ ಅಂತ ಮಾತಾಡ್ತಾ ಇದೆಯಲ್ಲ? ನನಗೆಲ್ಲ ಗೊತ್ತು. ನಿಮಗ್ ಗೊತ್ತಿಲ್ದೇ ಇರೋದು, ನಿಮಗ್ ಗೊತ್ತಿಲ್ದೇ ಇರೋದು, ನಿಮ್ಗೂ ಗೊತ್ತಿಲ್ದೇ ಇರೋದು, ನಿಮ್ ಯಾರಿಗೂ ಗೊತ್ತಿಲ್ದೇ ಇರೋದು. ಅನ್ಯಾಯ ಮಾಡ್ದವ್ರಿಗೆ ಮಾತ್ರ ಗೊತ್ತಿರೋದು. ನನಗ್ ಗೊತ್ತು, ನನಗ್ ಮಾತ್ರ ಗೊತ್ತು. ಎಲ್ಲರಿಗಿಂತ ಜಾಸ್ತಿ ನಿಮ್ಮೇಲೆ ನನಗ್ ಕೋಪ ಬರ್ತಿದೆ. ಮನೆಯಿಂದ ಸೊಸೆ ಹೋದ್ಲಲ್ಲ, ಅವಳು ಎಲ್ಲಿಗ್ ಹೋದ್ಲು, ಯಾಕೆ ಹೋದ್ಲು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ವಾ? ನಿಮ್ ಮನೆ ಸೊಸೆ ಎಲ್ ಹೋದ್ಲು ಅಂತ ತಿಳ್ಕೊಳ್ದೆ ಮಗಂಗೆ ಇನ್ನೊಂದ್ ಮದ್ವೆ ಹೇಗ್ ಮಾಡ್ತಿರ್ರಿ? ಅಷ್ಟಕ್ಕೂ ನಿಮ್ ಮಗ ಎಲ್ಲಿ? ಬಾರಯ್ಯ, ಬಾ. ಅಷ್ಟಕ್ಕೂ ಈ ಮದ್ವೆಗ್ ಹೇಗ್ ಒಪ್ಕೊಂಡ್ರಿ? ವೈದೇಹಿನ ಪ್ರೀತಿಸಿದ್ರಿ ಅಲ್ವಾ? ಅವಳಿಲ್ಲ ಅಂದ್ರೆ ನೀವ್ ಬದುಕಲ್ಲ ಅಂದ್ರಲ್ಲ. ಆದ್ರೆ 6 ತಿಂಗಳು ಅವಳು ಕಾಣಿಸ್ತಾ ಇರೋದಕ್ಕೆ ಮತ್ತೆ ಮದ್ವೆಗ್ ಸಿದ್ಧ ಆಗ್ಬಿಟ್ರಾ? ಅಂದ್ರೆ ನಿಮ್ ಹೆಂಡತಿ ಅಂದ್ರೆ ನಿಮಗಿಷ್ಟ ಇಲ್ಲ. ಇಲ್ಲ ಅದ್ಕೆ, ಇವಳು ನನ್ನ ವೈದೇಹಿನೇ. ವೈದೇಹಿ ಬಂದಿದ್ದಾಳೆ ಅಂತ ನನಗೆ ಮೊದಲೇ ಗೊತ್ತಾಗಿತ್ತು. ಅವಳು ಬಂದಿರೋದಕ್ಕೆ ಎಷ್ಟು ಸೂಚನೆಗಳನ್ನ ಕೊಟ್ಲು. ಹೀಗ್ ಬಂದು ಹಾಗೆ ಹೊರಟೋಗ್ತಿದ್ದಾಳೆ ಅಂತ ಅಂದ್ಕೊಂಡೆ ಹೊರತು ಮುಖ ಬದಲಾಗಿ ನಮ್ಗಳ ಮಧ್ಯೆ ಇದ್ದಾಳೆ ಅನ್ನೋದು ನನಗೆ ಗೊತ್ತಾಗ್ಲೇ ಇಲ್ಲ.
ಅವ್ರು ಹೇಳಿದ ನಿಜನೇ ವೈದೇಹಿ. ನಾನು ನನ್ನ ಕಣ್ಣಿಂದ ಹುಡುಕ್ದೆ, ಮನ್ಸಿಂದ ಹುಡುಕಿದಿದ್ರೆ ಆಗ್ಲೇ ಗೊತ್ತಾಗಿ ಹೋಗ್ತಿತ್ತೋ ಏನೋ. ಕ್ಷಮಿಸು ವೈದೇಹಿ. ನಾನು ಅವತ್ತೇ ನಿನಗೆ ಹೇಳಿದ್ದೆ ತಾನೆ, ನಮ್ಮಿಬ್ಬರಿಗೂ ಯಾವುದೋ ಸಂಬಂಧ ಇದೆ ಅಂತ. ಇಲ್ಲಾಂದ್ರೆ ನಿನ್ನ ಸ್ಪರ್ಶಕ್ಕೆ ನನಗೆ ಹೇಗ್ ಪ್ರಜ್ಞೆ ಬರುತ್ತೆ ಹೇಳು? ಅವತ್ತೇ ನೀನ್ ನಿಜ ಹೇಳ್ಬೇಕಿತ್ತು. ನೀನ್ ಈ ಮನೆ ಸೊಸೆಯೇ, ಇದು ನಿನ್ ಮನೆ. ನಿನ್ನನ್ನ ಬೇಡ ಅನ್ನೋರು ಯಾರು? ನನ್ ಮುದ್ದು ಮೊಮ್ಮಗಳು. ಕಳ್ಕೋತಾರೆ. ಅದೆಲ್ಲ ಬೆದರಿಕೆಗಳು, ಎಮೋಷನಲ್ ಬ್ಲಾಕ್ ಮೇಲ್. ಅದಕ್ಕೆಲ್ಲ ಹೆದರ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೋಬೇಡ. ಇಲ್ಲ, ಅದು ಬ್ಲಾಕ್ ಮೇಲ್ ಅಲ್ಲ. ಬೇರೆ ವಿಷಯಗಳಲ್ಲಿ ಅವರು ತುಂಬಾನೇ ಒಳ್ಳೆಯವರು. ಆದ್ರೆ ಸೊಸೆ ವಿಷಯ, ವಾರಸ್ದಾರನ್ ವಿಷಯದಲ್ಲಿ ಮಾತ್ರ ತುಂಬಾ ನಿರ್ದಿಷ್ಟವಾಗಿದ್ದಾರೆ. ಆತರ ಪಟ್ಟು ಅವ್ರ ಪ್ರಾಣ ಕಳ್ಕೊಂಡ್ರೆ ಅವ್ರ ತಾಯಿನ ಕಳ್ಕೊಂಡಿದ್ದಕ್ಕೆ ನಾನೇ ಕಾರಣ ಆಗಿ, ದೋಷಿಯಾಗಿ ಇಡೀ ಜೀವನ ಪೂರ್ತಿ ಕೊರಗ್ತಾ ಇರ್ತೀನಿ. ಅವಶ್ಯಕತೆ ಇಲ್ಲ. ಇಂತ ಅತ್ತೆ ಇದ್ರೂ ಒಂದೇ, ಹೋದ್ರೂ ಒಂದೇ. ನಿಜ ಹೇಳ್ತಿದ್ದೀನಿ, ಮಗ ಸೊಸೆ ಖುಷಿಯಾಗಿರೋದನ್ನ ನೋಡಕ್ಕಾಗದೆ ಇರೋ ಅತ್ತೆ ಇದ್ರೆಷ್ಟು ಸತ್ರೆಷ್ಟು. ನಾನು ನನ್ ಗಂಡನ್ಗೋಸ್ಕರ ಯೋಚಿಸ್ತಾ ಇದ್ದೀನಿ. ಆಗ ಏನಾದ್ರೂ ಮಾಡಿ ಗಂಡನ್ ಜೊತೆ ಇರೋ ದಾರಿ ಹುಡ್ಕೋಬೇಕು. ಹೀಗ್ ದೂರ ಆಗೋದನ್ನ ನೋಡ್ತಾ ಕೂರ್ಬಾರ್ದು. ನಾನು ಹತ್ರ ಆಗೋದಕ್ಕೆ ದಾರಿ ನೋಡ್ತಾ ಇದ್ದೀನಿ. ಈಗ ನಮ್ಮ ಅತ್ತೆಗೆ ಬೇಕಾಗಿರೋದಾದ್ರೂ ಏನು? ನಾನು ಅನಾಥೆ ಆಗಿರ್ಬಾರ್ದು ಅಷ್ಟೇ ಅಲ್ವಾ? ನಮ್ ತಂದೆ ತಾಯಿ ಬಗ್ಗೆ ತಿಳ್ಕೊಂಡ್ರೆ ನಾನ್ ಅನಾಥೆನೇ ಆಗಲ್ವಲ್ಲ. ಆಗ ಅತ್ತೆಗ್ ಯಾವ ಅಭ್ಯಂತರನೂ ಇರಲ್ಲ. ಯಾವಾಗ ತಿಳ್ಕೊತ್ಯಾ? ಅಲ್ಲಿವರೆಗೂ ಈ ಮನೇಲಿ ಸೊಸೆ ಸ್ಥಾನ ಇರ್ಬೇಕಲ್ಲ. ಅಲ್ಲಿ ನಿನ್ ಗಂಡಂಗೆ ಬೇರೆ ಮದ್ವೆ ಮಾಡಿಸ್ತಿದ್ದಾರೆ. ಈಗ ನೀನೇ ವೈದೇಹಿ ಅಂತ ಹೇಳಿ ಈ ಮದ್ವೆ ನಿಲ್ಸೋದ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಅದೇ ಪರಿಹಾರ ಅನ್ನೋದಾದ್ರೆ ಇಷ್ಟೊತ್ವರೆಗೂ ಯಾಕೆ ಯೋಚನೆ ಮಾಡ್ತಿದ್ದೆ? ನಾನೇ ವೈದೇಹಿ ಅಂತ ಹೇಳಿದ್ರೆ ನಮ್ಮ ಅತ್ತೆ ಜೊತೆ ನಾನು ಕೂಡ ಪ್ರಾಣ ಕಳ್ಕೋಬೇಕಾಗತ್ತೆ. ಯಾರೋ ನನ್ನ ಸಾಯ್ಸಕ್ ನೋಡಿದ್ರು ಅಂತ ಹೇಳ್ದೆ ಅಲ್ವಾ? ನಾನ್ ಸತ್ತೋಗಿದ್ದೀನಿ ಅನ್ಕೊಂಡು ಅವರು ಸುಮ್ನೆ ಇದ್ದಾರೆ. ಇವಾಗ ನಾನೇ ವೈದೇಹಿ ಅಂತ ಗೊತ್ತಾದ್ರೆ ನನ್ನನ್ನ ಜೀವಂತವಾಗಿ ಉಳ್ಸಲ್ಲ. ಅಬ್ಬಬ್ಬ ಅಂದ್ರೆ ನನ್ನನ್ ಸಾಯಿಸ್ತಾರೆ. ಅವ್ರ ನೋವನ್ನ ನೋಡಕ್ಕಾಗ್ದೆ ನಿಜ ಹೇಳೋಣ ಅನ್ಕೊಂಡ್ರೆ ನನ್ ಜೊತೆ ನಮ್ಮ ಮನೆಯವ್ರಿಗೂ ಕೂಡ ಏನ್ ತೊಂದ್ರೆ ಆಗುತ್ತೋ ಅಂತ ಭಯ ಆಗ್ತಾ ಇದೆ. ಅದಕ್ಕೆ ಈ ಅಜ್ಞಾತವಾಸ. ಮೊದ್ಲು ನನ್ನನ್ನ ಯಾರು ಯಾಕೆ ಸಾಯಿಸ್ಬೇಕು ಅನ್ಕೊಳ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ನಮ್ಮಮ್ಮ ಅಪ್ಪನ ಬಗ್ಗೆ ನಾನು ತಿಳ್ಕೋಬೇಕು. ಅಲ್ಲಿವರೆಗೂ ಈ ಅವಸ್ಥೆ ತಪ್ಪಿದ್ದಲ್ಲ. ಮತ್ತೀ ಮದ್ವೆ ವಿಷಯ ಏನು? ನಡಿಯಲ್ಲ, ನಡಿಯಕ್ ನಾನ್ ಬಿಡಲ್ಲ. ಹೇಗೆ ಗೊತ್ತಿಲ್ಲ, ಆದ್ರೆ ನಾನೇ ವೈದೇಹಿ ಅಂತ ಹೇಳ್ದೆ ನಿಲ್ಲಿಸ್ಬೇಕು. ದಯವಿಟ್ಟು ನಿಮಗ್ ಗೊತ್ತಿರೋ ನಿಜನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಹೇಳಲ್ಲ. ಆದ್ರೆ ಎಲ್ಲಿವರೆಗೂ ಗೊತ್ತಾ? ಈ ಮದ್ವೆ ನಿಂತ್ ಹೋಗುತ್ತೆ ಅನ್ನೋ ನಂಬಿಕೆ ಇರೋ ತನಕ. ಈ ಮದ್ವೆ ನಿಂತೋಗ್ದೆ ಅವನು ತಾಳಿ ಕಟ್ಟೋ ಪರಿಸ್ಥಿತಿ ಬಂದ್ರೆ ಮಾತ್ರ ಕೊನೆ ಕ್ಷಣದಲ್ಲಾದ್ರೂ ನಿಜ ಹೇಳಿ ಈ ಮದ್ವೆ ನಿಲ್ಲಿಸ್ಬಿಡ್ತಿಲ್ಲ. ಅಮ್ಮ, ಏನಪ್ಪ, ದಶರಥ ರಾಮ್ ಅವ್ರ ಮನೆ? ಗೊತ್ತಿಲ್ಲ ಮ್ಯಾಮ್. ಅಲ್ಲ, ಇಲ್ಲೇ ಎಲ್ಲೋ. ಇಲ್ಲ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ನೀನೇಳ ಇಲ್ಲಿ ಯಾರೋ ಡ್ರೆಸ್ ತೆಗೆದು ಬಂದಿರ್ಕೋಣ. ಅಯ್ಯೋ, ಎಲ್ಲಿದ್ಯಾ ಅಣ್ಣ? ನೀನನ್ನು ಎಲ್ಲೆಲ್ಲೋ ಹೊಡ್ಕೊಂಡು ಅಲಿತಾ ಇದ್ದೀನಿ. ನಿಮ್ ಮನೆ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲಿದ್ಯಾ ಅಣ್ಣ? ಇಷ್ಟಕ್ಕೂ ಇದೇ ಊರಲ್ಲಿದ್ಯಾ? ಬಾರೋ ಹೋಗೋಣ. ಓಡೋ, ಅವಳನ್ನ ಇಟ್ಕೊಳ್ಳೋ ಬಿಡ್ಬೇಡ. ಏಯ್, ನಿಂತ್ಕೊಳ್ಳೆ. ಓಡ್ಬೇಡ, ನಿಂತ್ಕೋ. ಓಡ್ಬೇಡ, ನಿಂತ್ಕೋ. ಓಡ್ಬೇಡ, ನಿಂತ್ಕೋ. ಹೋಗಿಡಿಯೋ, ಬೇಗ ಓಡ. ಹೋಗಿ ಇಟ್ಕೊಳ್ಳೋ. ಏಯ್, ಹೋಗೋ ಸೀನಾ.
ಅಂದ್ರೆ ನನ್ನ ಮಗಳು ರೂಪ ಬದಲಾಗೋಯ್ತ ಸ್ವಾಮಿ? ಅವಳ ಪ್ರಾಣನೇ ಹೋಗ್ಬೇಕಿತ್ತು. ಆದರೆ ನಾವು ಆ ದೇವ್ರ ಮೇಲೆ ಭಾರ ಹಾಕಿ ಆರೈಕೆ ಮಾಡಿದ್ವಿ. 6 ತಿಂಗಳು ಹಿಡಿತು ಸರಿ ಹೋಗೋದಿಕ್ಕೆ. ನನ್ನ ಮಗಳ ಪ್ರಾಣ ಕಾಪಾಡಿದೀರಾ. ಈ ಜನ್ಮದಲ್ಲಿ ನಿಮ್ಮ ಋಣ ತೀರ್ಸೋಕ್ಕಾಗೋದಿಲ್ಲ. ಆದ್ರೆ ನನ್ನ ಮಗಳು ಎಲ್ಲಿಗೂ ಹೋಗಿದ್ದಾಳೋ, ಯಾಕೆ ನನ್ನ ಹತ್ರಕ್ಕೆ ಬರಲಿಲ್ಲ? ಆದರೆ ಮನೆಗೆ ಹೋಗ್ತೀನಿ ಅಂತ ಹೇಳೋದ್ಲಲ್ಲ. ಬರಲಿಲ್ಲ ಸ್ವಾಮಿ, ನಮ್ಮ ಮನೆಗೆ ಬರಲಿಲ್ಲ, ಅವ್ರ ಗಂಡನ ಮನೆಗೂ ಹೋಗ್ಲಿಲ್ಲ. ಒಂದು ವೇಳೆ ರೂಪ ಬದಲಾಗಿದೆ ಅಂತ ಅವಳ ಮುಖನ ತೋರ್ಸೋದಕ್ಕೆ ಬರಲಿಲ್ವಾ? ಮುಖ ಬದಲಾದ್ರೇನ್ ಸ್ವಾಮಿ, ಅವಳು ನನ್ನ ಮಗಳೇ ತಾನೆ. ನನ್ನ ಹತ್ರ ಬರೋದಕ್ಕೆ ಯಾಕೆ ಯೋಚಿಸ್ಬೇಕು? ರೂಪ ಕಾರಣ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಆಗಿದ್ದು ಅಪಘಾತವಲ್ಲ, ತನ್ನನ್ನ ಯಾರೋ ಸಾಯಿಸಕ್ ನೋಡಿದ್ರು ಅಂತ ಹೇಳ್ತಿದ್ಲು. ಸಾಯಿಸ್ಬೇಕು ಅಂತ ನೋಡಿದ್ರ? ಯಾರ್ ಸ್ವಾಮಿ? ಅದು ಅವಳಿಗೂ ಗೊತ್ತಿಲ್ಲ. ಅವಳು ಜೀವಂತವಾಗಿರೋದು ಗೊತ್ತಾದ್ರೆ ಅವಳಿಗೂ ಅವ್ರ ಮನೆಯವ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಿ. ತಪ್ಪಿಸ್ಕೊಂಡಿದ್ ಮಾತ್ರಕ್ಕೆ ನಂಗೆ ಯಾವ ಖುಷಿ ಇದೆ? ಗಂಡನಂತೂ ಕಳ್ಕೊಂಡೆ. ನನ್ ಮಗಳು ಎಲ್ಲಿದ್ದಾಳೋ ಹೇಗಿದ್ದಾಳೆ ಅಂತಾನೂ ಗೊತ್ತಿಲ್ಲ. ಈಗ ಉಳಿದಿರೋದು ನಮ್ಮ ಅಣ್ಣನ್ ನೋಡ್ಬೇಕು ಅನ್ನೋ ಆಸೆ ಒಂದೇ. ಇಷ್ಟ ದಿನ ಕಷ್ಟಪಟ್ಟಿದ್ ಸಾಕು, ಇನ್ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ನೀನ್ ನನ್ ಮೇಲೆ ಕರುಣೆ ತೋರಿಸಿ ನಾನು ನಮ್ಮ ಅಣ್ಣ ಒಂದಾಗೋ ಹಾಗೆ ಮಾಡು. ನನಗೆ ನಮ್ಮಣ್ಣ ಸಿಗೋ ಹಾಗೆ ಮಾಡು. ಎಷ್ಟೋ ಜನಕ್ಕೆ ನ್ಯಾಯ ಹೇಳಿದ್ದೀನಿ, ಆದ್ರೆ ನನ್ನ ಮಗನ ವಿಚಾರದಲ್ಲಿ ನಾನು ಮಾಡ್ತಿರೋದು ಸರಿನೋ ತಪ್ಪೋ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೇನ್ ಸ್ವಲ್ಪ ಹೊತ್ತಿನಲ್ಲೇ ಮದುವೆ ನಡೆಯುತ್ತೆ. ನನಗೆ ಈಗ ಯಾಕೆ ಹೀಗೆ ಅನಿಸ್ತಾ ಇದೆ? ಗುರುಗಳ ಆದೇಶದಲ್ಲಿ ಕೂಡ ನನ್ನ ಸೋದರ ಸೊಸೆನ ನನ್ನ ಸೊಸೆ ಮಾಡ್ಕೊಳ್ಬೇಕು ಅಂತ ಇತ್ತು. ನಾನು ಅದನ್ನೇ ಪಾಲಿಸ್ತಾ ಇದ್ದೀನಿ. ಆದರೆ ನನ್ನ ಮನ್ಸಲ್ಲಿ ಯಾಕೋ ತುಂಬಾ ತಳಮಳ ಆಗ್ತಿದೆಯಲ್ಲ. ನಾನೇನೋ ತಪ್ಪು ಮಾಡ್ತಿದ್ದೀನಿ ಅನ್ನೋ ಭಾವನೆ ನನಗೆ ಯಾಕೆ ಅನ್ನಿಸ್ತಾ ಇದೆ? ನನಗೆ ಗೊತ್ತೋ ಗೊತ್ತಿಲ್ದೇನೋ ಏನಾದರೂ ತಪ್ಪು ನಡೀತಾ ಇದೆಯಾ? ಗೊತ್ತೋ ಗೊತ್ತಿಲ್ದೇನೋ ನನ್ನಿಂದ ತಪ್ಪಾದ್ರೆ ಆ ನೋವನ್ನ ಅನುಭವಿಸುವಂತ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ. ಆ ಥರ ಏನಾದರೂ ಇದ್ರೆ ಈಗಲೇ ಸರಿಪಡಿಸ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಕೊಡು ಭಗವಂತ. ಅಯ್ಯೋ, ಇರ್ಲಿ ಮೇಡಮ್, ಪರವಾಗಿಲ್ಲ. ನೋಡಿ ಪರವಾಗಿಲ್ಲ, ಇರ್ಲಿ ಮೇಡಮ್, ಪರವಾಗಿಲ್ಲ. ಅಣ್ಣ, ಅಣ್ಣ, ಅಣ್ಣ. ಏನಜ್ಜಿ ಇದು? ಮದ್ವೆ ಮನೇಲಿ ಎಲ್ಲ ಒಂದೊಂದ್ ರೀತಿ ಮಾತಾಡ್ಕೋತಿದಾರೆ. ಏನ್ ಹೇಳ್ತಿದಾರೆ? ಸೊಸೆ ಕಂಡ್ರೆ ಅತ್ತೆಗ್ ಇಷ್ಟ ಇಲ್ದೆ ಸೊಸೆನ ಮನೆಯಿಂದ ಹೊರಗ್ ಕಳಿಸ್ಬಿಟ್ರು ಅಂತ, ಮಗಂಗ್ ಇಷ್ಟ ಇಲ್ದೆ ಇದ್ರು ಬಲ್ವಂತವಾಗಿ ಮದ್ವೆ ಮಾಡಿಸ್ತಿದಾರೆ ಅಂತಿದ್ದಾರೆ. ಆಹಾ, ನಾನ್ ಹೇಳ್ತಿಲ್ಲ, ಎಲ್ರೂ ಹೇಳ್ತಿದ್ದಾರೆ. ನೀವು ಈ ಮನೆಗೆ ದೊಡ್ಡವರಲ್ವಾ, ನಿಮ್ಗೆ ಹೇಳೋಣ ಅಂತ ಬಂದೆ. ಅನ್ಕೋತಾರೆ. ಯಾಕೆ ಅನ್ಕೊಳ್ಳಲ್ಲ? ನಾವು ಮಾಡಿದ ಕೆಲಸ ಸರಿ ಇಲ್ಲ ಅಂದ್ಮೇಲೆ ಯಾರೇ ಆಗ್ಲಿ ಹೀಗೆ ಅನ್ಕೋತಾರೆ. ಅಲ್ವಾ ಅಜ್ಜಿ? ನನಗ್ ಗೊತ್ತು ನಿಮ್ಗೆ ಇಂಥವೆಲ್ಲ ಇಷ್ಟ ಆಗಲ್ಲ ಅಂತ. ಮೇಡಮ್, ಮೇಡಮ್,
ಮೇಡಮ್ ಹೋಗ್ರಿ. ಅಯ್ಯೋ ಮೇಡಮ್ ಅದು ಇಷ್ಟೆಲ್ಲ ಗೊತ್ತಿದ್ರು ನೀವೂನು ಯಾಕೆ ಬೇಡ ಅಂತ ಹೇಳಿಲ್ಲ? ಮದ್ವೆ ಆಗಿರೋರ್ಗೆ ಮತ್ತೆ ಮದ್ವೆ ಮಾಡೋದು ತಪ್ಪಲ್ವಾ? ಒಂದ್ ಹೆಣ್ಮಗುಗ್ ಅನ್ಯಾಯ ಮಾಡೋದು ತಪ್ಪಲ್ವಾ? ವೈದೇಹಿ ಇಲ್ಲ ಅಂತ ತಾನೇ ಹೀಗೆಲ್ಲ ಮಾಡ್ತಿದ್ದೀರಾ? ಇದಿದ್ರೆ ಮಾಡ್ತಿದ್ರಾ? ಇದ್ದಿದ್ರೆ ಇಷ್ಟೆಲ್ಲ ಯಾಕಾಗ್ತಿತ್ತಮ್ಮ? ಅಂದ್ರೆ ಅವಳು ಬಂದ್ರೆ ಮದ್ವೆ ನಿಲ್ಲಿಸ್ತೀರಾ? ಹೇಳಿ ಅಜ್ಜಿ, ನಿಲ್ಲಿಸ್ಬಿಡ್ತೀರಾ? ಬಂದ್ರೆ ಮದ್ವೆ ನಿಲ್ಲಿಸ್ತೀರಾ? ಹೇಳಿ ಹೇಳಿ ಅಜ್ಜಿ, ಪ್ಲೀಸ್ ಹೇಳಿ ಅಜ್ಜಿ. ಮೇಡಮ್ ಮೇಡಮ್ ಏನ್ರಿ ಮ್ಯಾಮ್ ಛೇ, ತಪ್ಪಿಸ್ಕೊಬಿಟ್ಲ. ಒಂದ್ಸರಿ ಆದ್ರೆ ಭ್ರಮೆ ಅನ್ಕೋಬಹುದು. ನನ್ನ ಮತ್ತೆ ಕರೆದ್ಲು, ಆದ್ರೆ ಅಷ್ಟರಲ್ಲಿ ನನ್ನ ತಂಗಿ ಎಲ್ಲಿಗೆ ಹೋಗ್ಬಿಟ್ಲು? ಸ್ವಾಮಿ, ನಿಜವಾಗ್ಲೂ ನನ್ನ ತಂಗಿ ಬಂದಿದ್ರೆ ನಾನ್ ಮುಂದೆ ಬಂದು ನಿಂತ್ಕೊಳ್ಳೋ ಹಂಗ್ ಮಾಡು. ನಾನ್ ಮುಂದೆ ಬಂದು ನಿಂತ್ಕೊಳ್ಳೋ ಹಂಗ್ ಮಾಡು ಸ್ವಾಮಿ. ಜಾನಕಿನ ಎಲ್ಲಿಂದ ಬಂದ್ಲು? ಜಾನಕಿ ಮುಖ ಬದ್ಲಾಗಿದೆ, ಹೆಸರು ಬದಲಾಯಿಸಿ ಹೀಗ್ ಹೆದರ್ಕೊಂಡು ಎಷ್ಟ್ ದಿನ ಅಂತ ಬದುಕ್ತ್ಯಾ? ನಿನ್ನ ನೀನ್ ತೋರಿಸ್ಕೊಳ್ತಾ ಇದ್ರೆ ಏನೂ ಆಗಲ್ಲ. ಅರ್ಥ ಆಯ್ತು? ಮೆಲ್ಲಿಗೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗತ್ತೆ. ಅನಾವಶ್ಯಕವಾಗಿ ನಿಮ್ಮ ಹತ್ರ ಹೇಳ್ದೆ. ಆತ್ರದಲ್ಲಿ ಏನೇನೋ ಹೇಳಿ ನೀವ್ ಎಲ್ಲ ಹಾಳು ಮಾಡೋ ಹಾಗಿದ್ದೀರಾ. ನ್ಯಾಯ ಕೊಡ್ಸೋಣ ಅನ್ಕೊಂಡ್ರೆ ಮೋಸ ಅಂತಿದ್ಯಲ್ಲ. ನಿನ್ ವಿಷಯ ಗೊತ್ತಾಗ್ಬೇಕು, ಈ ಮದ್ವೆ ನಡಿಬಾರ್ದು. ಅಯ್ಯೋ, ನನ್ ಪಾಡಕ್ ನಾನೇನೋ ಪ್ಲಾನ್ ಮಾಡ್ತಿದ್ರೆ ನನಗಿಂತ ನೀವೇ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತಿದ್ದೀರಲ್ಲ. ನಾನ್ ಹೀಗೆ ಯಾರಿಗಾದ್ರೂ ಸಮಸ್ಯೆ ಬಂದ್ರೆ ನನಗ್ ಸಮಸ್ಯೆ ಬಂದಂಗೆ. ಅದ್ ಪೂರ್ತಿ ಸಾಲ್ವ್ ಆಗೋ ತನಕ ನಾನ್ ನೆಮ್ಮದಿಯಾಗಿರಕ್ಕಾಗಲ್ಲ. ಒಂದ್ ವೇಳೆ ಏನಾದ್ರೂ ನೀನಲ್ಲಿ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಸಮಸ್ಯೆನೆಲ್ಲ ನಾನ್ ದೂರ ಮಾಡ್ಬಿಡ್ತಿದ್ದೆ. ಇಲ್ಲ, ಇನ್ನೂ ಜಾಸ್ತಿ ಆಗಿರೋದು. ನನಗಷ್ಟು ಟೆನ್ಷನ್ ಇರಲ್ವಾ ಹೇಳಿ? ಆತರ ಪಟ್ಟು ಯಾವ ಚಿಕ್ಕ ತಪ್ಪು ನಡೆದ್ರು ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಡತ್ತೆ. ಆದ್ರೂ ಯಾಕೆ ಸುಮ್ನೆ ಇದ್ದೀನಿ ಅಂತ ನಿಮಗೆಲ್ಲ ಹೇಳಿದ್ದೀನಿ ತಾನೆ. ಮತ್ತೆ ಯಾಕೆ ಆತರ ಪಡ್ತಿದ್ದೀರಾ? ನಾನು ಹೇಳಿದ್ನಲ್ಲ, ನನ್ ಕಣ್ಮುಂದೆ ಅನ್ಯಾಯ ನಡೀತಿದ್ರೆ ನಾನ್ ತಡ್ಕೊಳಲ್ಲ. ನೆಮ್ಮದಿಯಾಗಿಲ್ಲಿಂದ ಹೋಗಕ್ಕಾಗಲ್ಲ. ಆದ್ರೂ ಏನಾದ್ರೂ ಒಂದ್ ಮಾಡ್ದೆ ಹೀಗ್ ಮೌನವಾಗಿದ್ರೆ ಈ ಮದ್ವೆ ಹೇಗ್ ನಿಲ್ಲುತ್ತೆ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನ್ ಮಾಡ್ತೀನೋ ಗೊತ್ತಿಲ್ಲ, ಆದ್ರೆ ಮದ್ವೆ ನಿಲ್ಲೋದಂತೂ ಪಕ್ಕ. ಗಾಳಿಲ್ ದೀಪ ಇಟ್ಟು ಅದ್ ಆರ್ಬಾರ್ದು ಅಂದ್ರೆ ಅದ್ ಹೇಗ್ ಸಾಧ್ಯ ಹೇಳು? ಈ ಸಮಸ್ಯೆಗೆ ನೀನೇ ಪರಿಹಾರ ಹುಡ್ಕೋಬೇಕು. ನಿನ್ ಸಂಸಾರನ ನೀನೇ ಸರಿ ಮಾಡ್ಕೋಬೇಕು. ಯಾರೋ ಬರ್ತಾರೆ, ಏನಾದ್ರೂ ಮಾಡ್ತಾರೆ ಅನ್ಕೊಂಡ್ರೆ ಅದ್ ನಿನ್ ಹುಚ್ಚತನ.
ಯಾರಿಗೋಸ್ಕರನೂ ಯಾರು ಬರಲ್ಲ. ಹೋಗ್ಲಿ, ಪುರೋಹಿತ್ರನ್ನೇ ಕಿಡ್ನಾಪ್ ಮಾಡಿದ್ರೆ ಬೇಡ ಬಿಡು, ಏನಾದ್ರೂ ಕಿಡ್ನಾಪ್ ಅಲ್ವಾ? ಛೇ, ಒಂದು ಕೆಲ್ಸಕ್ ಬರೋ ಐಡಿಯಾನೇ ಬರ್ತಾ ಇಲ್ಲ. ಇಷ್ಟ ದಿನ ಮದ್ವೆ ಮಾಡೋದೇ ಕಷ್ಟ ಅನ್ಕೊಂಡಿದ್ದೆ, ಹಾಳ್ ಮಾಡೋದು ಇನ್ನೂ ಕಷ್ಟ ಅಂತ ಇವಾಗ ಗೊತ್ತಾಗ್ತಿದೆ. ಏನ್ ಮಾಡೋದು, ಯಾರಿಂದ ಆಗುತ್ತೆ? ಮಾಮ್, ರಾಹುಲ್ ನಿಮ್ ಕಸ್ಟಡಿಯಲ್ಲೇ ಇದಾನಲ್ಲ? ಸಕಲ ಮರ್ಯಾದೆಯಿಂದ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ, ಆದ್ರೆ ಏನ್ ಮಾಡೋದವನ್ನ? ಮದ್ವೆ ಆದ್ಮೇಲೆ ಯೋಚ್ಸನ ಮಾಮ್. ಅಷ್ಟ್ರಲ್ಲಿ ಶಾಂತಾದೇವಿನ್ ಮಾತ್ರ ನೀವ್ ಹೇಗಾದ್ರೂ ಮಾಡಿ ಹಿಡಿಬೇಕು. ಪದೇ ಪದೇ ಕೇಳ್ಬೇಡ ಬೇಬಿ, ನಮ್ ಕಡೆಯವರು ಅಲ್ಲೇ ಇದ್ದಾರೆ. ಅವಳನ್ನ ಒಳಗಡೆ ಬರೋಕ್ ಬಿಡಲ್ಲ ಅಂತ ಹೇಳಿದ್ನಲ್ಲ. ಸಿಚುವೇಶನ್ ಹಾಗಿದೆ ಮಾಮ್, ಏನ್ ಮಾಡೋದು? ಹೌದು, ಶಾಂತಾದೇವಿ ಅಂತ ನೀನ್ ಹೇಳೋದ್ ಬಿಟ್ರೆ, ನಾನ್ ಕೇಳೋದ್ ಬಿಟ್ರೆ ಒಂದ್ಸಲನೂ ನೋಡಿಲ್ಲ. ಅವ್ರ ಫೋಟೋ ಇದ್ರೆ ಕಳ್ಸು ನನ್ಗೆ. ಓಕೆನಾ ಮಾಮ್? ಸರಿ, ಲೈನಲ್ಲೇ ಇರು, ಕಳಿಸ್ತೀನಿ. ಬೇಬಿ, ಸೆಂಡ್ ಮಾಡಿದ್ದೀನಿ, ನೋಡು. ಓಕೆ. ಅಷ್ಟೊಂದು ಆಶ್ಚರ್ಯ ಯಾಕೆ ಪಡ್ತಾ ಇದೀಯಾ? ನೀನೆಲ್ಲಾದ್ರೂ ಮೀಟ್ ಮಾಡಿದ್ಯಾ? ಅಯ್ಯೋ, ಎಲ್ಲೋ ಮೀಟ್ ಮಾಡೋದಲ್ಲ ಮಾಮ್. ಆಗ್ಲೇ ಯಾರ ನನ್ ರೂಮಿಗೆ ಜ್ಯೂಸ್ ತಂದಿದ್ರಲ್ಲ, ಅವಳನ್ ಬೈದ್ ಕಳ್ಸದ್ನಲ್ಲ, ಅದ್ ಇವಳೇ. ಏನ್ ಹೇಳ್ತಾ ಇದೀಯ ಬೇಬಿ? ಶಾಂತಾದೇವಿ ದಶರಥ ರಾಮನ್ ಮನೇಲಿದ್ದಾಳ? ನೋ ಬೇಬಿ, ನೋ. ನೀನ್ ಯಾರನ್ನ ನೋಡಿ ತಪ್ಪು ತಿಳ್ಕೊಂಡಿದ್ಯಾ? ಶಾಂತಾದೇವಿ ಅಲ್ಲಿಗೆ ಬರೋಕ್ ಚಾನ್ಸೇ ಇಲ್ಲ. ಅಯ್ಯೋ, ಬಂದಿದ್ದಾಳೆ ಮಾಮ್, ನಾನ್ ನೋಡ್ದೆ ಅಂತ ಹೇಳ್ತಿದ್ದೀನಲ್ಲ. ಬೇಬಿ, ಶಾಂತಾದೇವಿ ಏನಾದ್ರೂ ಅಲ್ಲಿಗೆ ಬಂದಿದ್ರೆ ಇಷ್ಟೊತ್ತಿಗೆ ನೀನ್ ನನ್ ಮಗಳು ಅಂತ ಗೊತ್ತಾಗಿ ಯಾವಾಗ್ಲೂ ನಿನ್ನ ಮನೆಯಿಂದ ಆಚೆ ಹಾಕ್ತಾ ಇದ್ರು. ಈಗ ಬಂದಿರ್ಬೇಕು ಮಾಮ್, ಇಲ್ಲಿವರೆಗೂ ಯಾರು ನೋಡಿಲ್ಲ ಅನ್ಸುತ್ತೆ. ನೋಡಿದಿದ್ರೆ ನೀನ್ ಹೇಳ್ದಂಗ್ ಗಲಾಟೆ ಆಗಿರೋದಲ್ವಾ? ಅವಳನ್ನ ಬೇರೆಯವ್ರು ನೋಡೋಕ್ ಮುಂಚೆ ಅವಳನ್ನ ನಾವ್ ಹಿಡ್ದಾಕ್ಬೇಕು. ಮೊದ್ಲು ಅವಳು ಎಲ್ಲಿದ್ದಾಳೆ ನೋಡು. ಓಕೆ ಮಾಮ್. ಕೈ ಮುಗಿಯಮ್ಮ. ಅಣ್ಣ, ಅಣ್ಣ, ಹಾ ಶಾಂತ, ಅಣ್ಣ, ಅಮ್ಮ. ಅಯ್ಯೋ ಅಜ್ಜಿ, ಹುಷಾರು. ಶಾಂತ,
ಅಮ್ಮ ನೀನ್ ಹೇಗಿದೀಯಮ್ಮ? ಚೆನ್ನಾಗಿದ್ದೀನಮ್ಮ. ಶಾಂತ, ಅಣ್ಣ ಅಣ್ಣ, ಶಾಂತ ಚೆನ್ನಾಗಿದ್ದೀರಾ ಅತ್ತಿಗೆ? ಚೆನ್ನಾಗಿದೆ. ಹೇಗಿದೆಯಮ್ಮ? ನೀನು ಒಂದಲ್ಲ ಒಂದ್ ದಿವಸ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಎಷ್ಟು ದಿವಸದ ಮೇಲೆ ಬಂದ್ಯಾ ಮಗಳೇ? ಏನಾಯ್ತು ಬೇಬಿ? ಶಾಂತಾದೇವಿ ಸಿಕ್ಕದ್ಲಾ? ಇಲ್ಲ ಮಾಮ್, ಸಿಗ್ತಾಳೆ ಅನ್ಕೊಂಡೆ, ಆದ್ರೆ ಕಾಣಿಸ್ತಿಲ್ಲ. ಛೇ, ಹುಷಾರು ಬೇಬಿ. ದಶರಥ ರಾಮನ್ ಕಣ್ಣಿಗೆ ಬಿದ್ರೆ ನಮ್ ಕತೆ ಅಷ್ಟೇ. ಮಾಡೋದೆಲ್ಲ ಮಾಡಿ ಅಷ್ಟೇ ಅಂದ್ರೆ ಏನರ್ಥ? ಎಷ್ಟೋ ವರ್ಷದಿಂದ ಕೂಡ ಹಾಕ್ದವಳನ್ನ ಮದ್ವೆ ಸಮಯಕ್ಕೆ ಆಚೆ ಹಾಕಿದ್ರಿ. ಅವಳೇನೋ ತಪ್ಪಿಸ್ಕೊಂಡ್ಲು. ಇಲ್ಲಿಗ್ ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಅಂದ್ರೆ ಅದನ್ನೂ ಮಾಡ್ಲಿಲ್ಲ ನೀವು. ನಮ್ ಹುಡುಗರ್ನ ಮನೆ ಆಚೆ ಕಾವಲು ಇರ್ಸಿದ್ದೆ, ಆದ್ರೆ ಹೇಗ್ ಒಳಗ್ ಬಂದ್ಲೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗ್ ಕಾವಲ್ ಕಾಯ್ತಿದಾರ ನೋಡು. ಹೋಗ್ಲಿ, ಅವ್ರನ್ನೇ ಒಳಗ್ ಕಳಿಸ್ಲಾ? ಹಾಗ್ ಮಾಡಿದ್ರೆ ಖಂಡಿತ ನಾವ್ ಸಿಕ್ಕಾಕೋತೀವಿ. ಮೊದ್ಲೇ ನನ್ ತಲೆ ಓಡ್ತಿಲ್ಲ. ಮದ್ವೆ ನಿಲ್ದಿರೋ ಹಾಗೆ ನೋಡ್ಕೋ, ನನ್ಗೆ ಟೆನ್ಷನ್ ಆಗ್ತಿದೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಬೇಬಿ, ನಾನೇ ಅಲ್ಲಿಗೆ ಬಂದು ಎಲ್ಲ ನೋಡ್ಕೋತೀನಿ. ಈ ಶಾಂತಾದೇವಿ ಎಲ್ಲ ಹೋದ್ಲು? ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ ಸರ್. ಊಟ ಎಲ್ಲ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು ದಶರಥ ರಾಮ್ ಅವರೇ. ಏನು ದಶರಥ ರಾಮನ? ಅಣ್ಣ, ನಮ್ಮ ಅಣ್ಣನ್ ಮನೇಲೆ ಮದ್ವೆನಾ? ನಮ್ಮ ಅಣ್ಣನ್ ಮಗನ್ ಮದ್ವೆನಾ? ಇದೇನಿದು? ದಶರಥ ರಾಮನ ಚಿಕ್ಕ ಮಗನಿಗೆ ಮತ್ತೆ ಮದುವೆ ಮಾಡಿಸ್ತಾ ಇದ್ದಾರಾ? ಸೋಮ, ಗುರುಗಳೇ, ಏನಪ್ಪಾ ಇದು? ದಶರಥ ರಾಮ್ ಅವ್ರ ಮಗನ್ ಮದ್ವೆ ಗುರುಗಳೇ. ಮೊನ್ನೆ ಯಾರೋ ಬಂದು ಪತ್ರಿಕೆ ಕೊಟ್ಟೋದ್ರು. ಮತ್ತೆ ನಾನು ಬಂದ್ಮೇಲೂ ಯಾಕೆ ಈ ವಿಷಯ ಹೇಳಿಲ್ಲ? ನೆನ್ನೆ ಕೊಡಕ್ ಬಂದೆ ಗುರುಗಳೇ. ನೀವು ಧ್ಯಾನ ಮಾಡ್ತಿದ್ರಿಂದ ದೇವ್ರ ಪಾದದ ಹತ್ರ ಇಟ್ಟೆ. ಎಂತ ಕೆಲಸ ಮಾಡ್ಬಿಟ್ಟೆ? ಏನಾಯ್ತು ಗುರುಗಳೇ?
ಅನ್ಯಾಯ, ಮಹಾ ಅನ್ಯಾಯ ಆಗೋಯ್ತು, ಮಹಾ ಅನ್ಯಾಯ ಆಗೋಯ್ತು. ದಶರಥ ರಾಮ ಯಾಕೆ ಈ ತರ ಕೆಲಸಗಳು ಮಾಡ್ತಿದ್ದಾರೆ? ಹೌದು, ಮದುವೆ ಯಾವಾಗ? ಇನ್ ಸ್ವಲ್ಪ ಹೊತ್ತಿನಲ್ಲೇ ಮದುವೆ. ಈ ಮದುವೆನ ಹೇಗಾದ್ರೂ ಮಾಡಿ ತಡಿಬೇಕು. ಗುರುಗಳೇ, ಏನಾಯ್ತು ನಿಮ್ಗೆ? ಈಗ ನಿನ್ ಕೈಯಲ್ಲಿ ಮಾತಾಡಕ್ಕೂ ಆಗಲ್ಲ, ನಡಿಯಕ್ಕೂ ಆಗಲ್ಲ. ನನ್ ಮದ್ವೆನೂ ನಿಲ್ಸಕ್ಕಾಗಲ್ಲ. ಇಷ್ಟೊತ್ತರೆಗೂ ಚೆನ್ನಾಗಿ ಮಾತಾಡ್ತಾ ಇದ್ರು ರೀ, ಅಷ್ಟು ಬೇಗ ಏನಾಯ್ತು ಇವ್ರಿಗೆ? ಅದೇ ಅರ್ಥ ಆಗ್ತಿಲ್ಲ ಕೌಸಲ್ಯ. ಇವ್ರು ಮಾತಾಡಕ್ ಆಗ್ತಾ ಇಲ್ಲ, ಇವ್ರ ಕೈಕಾಲ್ ಕೂಡ ಆಡ್ಸಕ್ ಆಗ್ತಿಲ್ಲ. ಬನ್ನಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಈಗ ಹಾಸ್ಪಿಟ್ಲ್ ಬೇಡ, ಇಲ್ಲೇ ಇರ್ತೀನಿ ಅಂತಿದ್ದಾರೆ. ನಮ್ಗೆ ಆಶೀರ್ವಾದ ಮಾಡಕ್ ಬಂದಿದಾರಲ್ಲ, ಮದ್ವೆ ನೋಡಿ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರಂತೆ. ಅಷ್ಟೇ ಅಲ್ವಾ ಗುರುಗಳೇ? ಆದ್ರೆ ಈ ಪರಿಸ್ಥಿತಿಲಿ ಇಲ್ಲಿ ಹೇಗೆ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಇಲ್ಲೇ ಇರೋಣ ಅಂತಿದ್ದಾರೆ, ಮದುವೆ ಆದ್ಮೇಲೆ ಕರ್ಕೊಂಡು ಹೋಗ್ತೀವಿ. ಗುರುಗಳು ಬಂದಾಯ್ತು, ಈ ನಿಮ್ ಮದ್ವೆ ನಿಂತು ಹೋಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ನಿನ್ನ ಅದೃಷ್ಟ ಚೆನ್ನಾಗಿದೆ. ನಿನ್ನ ಆಸೆನ ಯಾರೂ ತಡೆಯಕ್ಕಾಗಲ್ಲ. ನೀನ್ ಬರ್ತೀಯ ಅನ್ನೋ ನಿನ್ ಗಂಡನ್ ನಂಬಿಕೆ ಆದ್ರೂ ಉಳ್ಸ್ಕೊಳ್ಳೋದಿಕ್ಕಾದ್ರೂ ಹೋಗು. ಸದ್ಯ ಮಾವ ಬಂದ್ರು, ಅವರು ಮಾತಾಡ್ತಾರೆ ಅಂತ ಅನ್ಕೊಳ್ತಿದ್ದ ಹಾಗೆ ಅಷ್ಟ್ರಲ್ಲೇ ಈ ತರ ಆಗೋಯ್ತಲ್ಲ. ನನಗೇನು ಅರ್ಥನೇ ಆಗ್ತಾ ಇಲ್ಲ. ಅದ್ರ ಅವಶ್ಯಕತೆ ಇಲ್ಲ. ಆ ದೇವ್ರೆ ನಿಜಾನ ತಿಳ್ಸೋದಕ್ಕೆ ಹೊರಟಿದ್ದಾನೆ. ಏನ್ ಹೇಳ್ತಿದ್ಯಾ? ಒಂದ್ಸಲ ಅಲ್ಲಿ ನೋಡಿ. ತಾಯಿ, ಮದುಮಗಳನ್ನ ಕರ್ಕೊಂಡು ಬನ್ನಿ. ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರ ಮಾದ್ರಾಂಜಲಂತೇಂ ತೃಪ್ತಾಂ ದರ್ಪಯಂತೇಂ ಪದ್ಮೇ ಸ್ಥಿತಾಂ ಪದ್ಮವನ್ನಾಂ ತಾಮಿಹೋಪಕ್ವಯೇ ಶ್ರಿಯಂ ಮನಸಃ ಕಾಮಮಾಕೋತಿಂ ವಾಚಃ ಸತ್ಯಮಸೇಮಹೇ ವಸೂನಾಂ ರೂಪಮನ್ನ ಸಮಯ ಶ್ರೀ ಶ್ರಿಯತಾಮಿಸಃ ಕರ್ದಮೇನ ಪ್ರಜಾಭೂತಾಮಯಿ ಶಂಭವ ಕರ್ದಮ ಶ್ರಿಯಂ ವಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನೀಂ ಆಪಸ್ಸುಜಂತ ಸಿದ್ಧಾನಿ ಚಿಕ್ಲೇತವ ಸಮೇ ಗೃಹೇ ನಿಚ ದೇವೇನ್ ಮಾತರಂ ಶ್ರಿಯಂ ವಾಸಯ ಮೇ ಕುಲೆ ಆರ್ಧ್ರಾಂ ಪುಷ್ಕರಣೀಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ಆರ್ಧ್ರಾಂ ಯಕ್ಕರಣೀಂ ನಿತ್ಯಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಮ ಆವಹ ಜಾತವೇದೋ ಲಕ್ಷ್ಮೀಮನುಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಲಿಂಬೆ ಋಷಯಸ್ತಯ ಪುತ್ರ ಸ್ವಯಂ ಶ್ರೀದೇವಿ ದೇವತಾ ಪದ್ಮಾಸನೆ ಪದ್ಮವೂರು ಪದ್ಮಾಕ್ಷಿ ಪದ್ಮಸಂಭವೆ ಅಮ್ಮಾಂಬಜಸ್ವ ಪದ್ಮಾಕ್ಷಿ ಯೇನ ಸೌಖ್ಯಂ ಲವಾಮ್ಯಹಂ ಅಸ್ವದಾಯಿ ಚ ಗೋದಾಯಿ ಧನದಾಯಿ ಮಹಾದನೆ ಧನಂ ಮೇ ಜುಹುತಾಂ ದೇವಿ ಸರ್ವಕಾಂ. ಏ ದುಷ್ಟೇ, ನಿನ್ನ ಸ್ವಾರ್ಥಕ್ಕೋಸ್ಕರ ಅಧರ್ಮನ ಪಾಲಿಸ್ತಾ ಇದ್ದೀಯ ನೀನು. ಅದಕ್ಕೆ ಪ್ರತಿಫಲ ಅನುಭವಿಸ್ತೀಯ, ನೋಡ್ತಾ ಇರು. ನೀವ್ ಆತರ ಕೋಪದಲ್ಲಿ ನೋಡೋದೊಂದ್ ಬಿಟ್ರೆ ಬೇರೆ ಏನು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ನಾನ್ ಚುಚ್ಚಿರೋ ಸೂಜಿಯಿಂದ ನಿಮಗ್ ಮಾತಾಡಕ್ಕೂ ಆಗಲ್ಲ. ಜ್ಯೋತಿಷಿ ಹೇಳೋದಿಕ್ಕೆ ನಿಮ್ ಕೈಯೂ ಸಹಾಯ ಮಾಡಲ್ಲ.
जनम मे जुहुतां देवी सर्वकाम्याद्दसिद्धये पुत्रपौत्रधनं धान्यम् अश्वस्यायाभिगोरदं प्रजानां भविष्य माता मायुष्मन्तं करोतु मां चन्द्राभां लक्ष्मीमीशानां सूर्याभां श्यमेश्वरीं चन्द्रसूर्याग्नि सर्वाभां श्रीमहालक्ष्मीमुपास्महे. ಎಲ್ಲ ನಿನ್ನ ಇಷ್ಟದಂತೆ ನಡೀತಾ ಇದೆ. ಇದರಿಂದ ನೀನು ಖುಷಿಯಾಗಿರ್ತೀನಿ ಅಂತ ಅನ್ಕೊಂಡಿದ್ಯಾ ಕೌಸಲ್ಯ? ಆದರೆ ನೀನು ನಂಬ್ಕೊಂಡಿರೋಂಥವ್ರೆ ನಿನ್ನನ್ನು ಮುಳುಗಿಸ್ತಾರೆ ಅನ್ನೋದು ನಿನಗಿನ್ನು ಗೊತ್ತಾಗ್ತಿಲ್ಲ ಕೌಸಲ್ಯ. ಬೇಗ ಓಡ್ಸಪ್ಪ ಪ್ಲೀಸ್, ಬೇಗ ಓಡ್ಸು. ಆವೇಶದಲ್ಲಿ ಬಂದಿರೋ ನಿಮ್ಮಪ್ಪನ್ಗೆ ಏನ್ ಹೇಳಿ ಒಪ್ಸಿದ್ರು? ಅದೇ ಅರ್ಥ ಆಗ್ತಾ ಇಲ್ಲ. ಅಷ್ಟಕ್ಕೂ ನಿಮ್ಮಪ್ಪ ಎಲ್ಲಿ? ಪುರೋಹಿತ್ರೆ, ಮುಹೂರ್ತಕ್ಕೆ ಲೇಟ್ ಆಗ್ತಿದೆ, ಮಂತ್ರ ಶುರು ಮಾಡಿ. श्रीमद्वेंकटनाथाय श्रीनिवासाय ते नमः. सर्वमंगलमांगल्ये शुभे सर्वार्धसाधके शरण्ये त्र्यंबके देवी नारायणी नमोस्तुते. श्रियः कान्ताय कल्याणनिधये निधये दिनां श्रीवेंकटनिवासाय श्रीनिवासाय ते नमः. मंगलाशासन परेर्मदाचार्य पुरोगमै सर्वैश्च ಏನ್ ಹಾಗ್ ನೋಡ್ತಿದ್ದೀರಾ ಗುರುಗಳೇ? ಮದ್ವೆ ನಿಂತ್ ಹೋಗುತ್ತೆ ಅನ್ಕೊಂಡ್ರಾ? ನೋಡ್ತಾ ಇರು ಶ್ರವಂತಿ, ಆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ನಿನ್ನ ಮದುವೆನ ನಿಲ್ಲಿಸ್ತಾನೆ. ಇದೇ ಆ ಮಹಾದೇವನ ಇಚ್ಛೆ. ಮದ್ವೆ ನಡೀತಿದ್ರು ಕೂಡ ಈ ಗುರುಗಳು ಯಾಕೆ ನಗ್ತಿದ್ದಾರೆ? ಅಮ್ಮ ಅರಿಶಿನ ಇರಿಸಿ. ಅಂಕಲ್ ಮದ್ವೆಗೆ ಒಪ್ಕೊಂಡ್ರಾ? ಮದ್ವೆಗೆ ಒಪ್ಕೊಳ್ಳಿಲ್ಲ ಅಮ್ಮ. ಅಳಿಯಂದ್ರು ಹಸೆ ಮನೆ ಮೇಲೆ ಕೂತ್ಕೊಳ್ಳೋದಕ್ಕೆ ಒಪ್ಕೊಂಡೆ. ಯಾಕಂದ್ರೆ ಈ ಏರ್ಪಾಟೆಲ್ಲ ಮಾಡಿರೋದು ಅಳಿಯಂದ್ರು ಮದ್ವೆ ಮಾಡ್ಕೊಳ್ಳೋದಕ್ಕಲ್ಲ, ವೈದೇಹಿ ಇಲ್ಲಿಗೆ ಬರ್ಲಿ ಅಂತ. ನೀವು ಕೂಡ ಅದೇ ಮಾತನ್ನ ಹೇಳಿ ಒಪ್ಸಿದಾರಾ? ಹೌದಮ್ಮ, ವೈದೇಹಿ ಇಲ್ಲಿಗೆ ಬರ್ತಾಳೆ, ಈ ಮದ್ವೆನ ನಿಲ್ಲಿಸ್ತಾಳೆ. ಒಂದ್ ವೇಳೆ ಬರ್ದೇ ಹೋದ್ರೆ? ಬರ್ತಾಳಮ್ಮ. ಗಂಡ ಅಂದ್ರೆ ಅವಳಿಗೆ ತುಂಬಾ ಪ್ರಾಣ. ಅವಳ ಗಂಡ ಮದ್ವೆ ಆಗ್ತಿರ್ಬೇಕಾದ್ರೆ ನೋಡ್ಕೊಂಡು ಹೇಗ್ ಸುಮ್ನಿರ್ತಾಳೆ? ವೈದೇಹಿ ಬರ್ತಾಳೆ, ಮದ್ವೆ ನಿಲ್ಸ್ತಾಳೆ. ಸ್ವಾಮೀಜಿ ಶಿಷ್ಯರಲ್ಲಿ ಒಬ್ರು ವೈದೇಹಿ ಫೋಟೋ ತೆಗೆದಿದ್ದಾರಂತೆ. ಆದ್ರೆ ನಾನು ಅಲ್ಲಿ ಹೋಗಿದ್ದಾಗ ಅವರು ಅಲ್ಲಿರ್ಲಿಲ್ಲ. ಬರೋ ತನಕ ಕಾಯೋಣ ಅಂತಂದ್ರೆ ಇಲ್ಲೆಲ್ಲಿ ಮದುವೆ ಆಗೋಗ್ಬಿಡುತ್ತೋ ಅಂತ ನಾನು ಇಲ್ಲಿಗೆ ಬಂದೆ. ಅವರು ಬಂದ ಮೇಲೆ ಅವ್ರ ಫೋಟೋನ ಇಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಆ ಫೋಟೋ ಬಂದ್ಬಿಟ್ರೆ ನನ್ನ ಮಗಳನ್ನ ನಾನು ಕಂಡು ಹಿಡಿತೀನಿ. ಈಗ ಹೇಗಿದ್ದಾಳೋ ನೋಡ್ಬೇಕು. ಯಾವಾಗಳು ಬರ್ತಾಳೋ ಅಂತ ನಾನು ಕಾಯ್ತಾ ಇದ್ದೀನಿ. ನೀರು ಹಾಕು.
ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಪ್ರಯಾಣ ಹೇಗಾಯ್ತಪ್ಪ? ಚೆನ್ನಾಗಾಯ್ತು ಸ್ವಾಮೀಜಿ. ವೈದೇಹಿ ಫೋಟೋನ ಅವ್ರ ತಂದೆ ಕಳ್ಸಕ್ ಹೇಳಿದ್ರಂತಲ್ಲ? ಹೌದು ಕಣೋ. ಪಾಪ ವೈದೇಹಿ ಇನ್ನೂ ಅವ್ರ ಮನೆಗೆ ಹೋಗಿಲ್ಲ. ಈಗ ವೈದೇಹಿ ರೂಪ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ತಂದೆ ಪಾಪ ತುಂಬಾ ಒದ್ದಾಡ್ತಿದ್ದಾರೆ ಕಣೋ. ಈಗಲೇ ಕಳಿಸ್ಕೊಡು. ಸರಿ ಆಯ್ತು ಗುರುಗಳೇ. ಹಾ, ಒಳ್ಳೇದು. ನಿಮ್ ಮಗಳಿಗೇನು ಬಂಗಾರದ ಗೊಂಬೆ ತರ ಇರ್ತಾಳೆ. ಹಾಗೆ ನೋಡ್ತಾ ಇದ್ಬಿಡ್ತೀರಾ? ಏನಮ್ಮ ಆಗ್ಲಿಂದ ನೀವಿಬ್ರು ಅವಳನ್ನ ನೋಡಿರೋ ತರ ಮಾತಾಡ್ತಾ ಇದೀರಲ್ಲ, ನೀವು ನೋಡಿದೀರಾ? ಇಲ್ಲ ಇಲ್ಲ, ವೈದೇಹಿ ಮೇಲೆ ಅವ್ರಿಗೆ ಪ್ರೀತಿ ಜಾಸ್ತಿ, ಅದಕ್ಕೆ ಹಾಗೆ ಹೇಳ್ತಿದ್ದಾರೆ ಅಲ್ವಾ? ಹೌದು. ನಡಿ ಜಾನಕಿ. ಎಲ್ಲ ಅವನಿಚ್ಛೆ. ಓಂ ನಮ ಶಿವಾಯ. ಕಳ್ಸಿದ ಫೋಟೋ ಹೇಗ್ ಡಿಲೀಟ್ ಆಗೋಯ್ತು? ಫೋನ್ ಮಾಡಿ ಮತ್ತೆ ಕಳ್ಸಿ ಅಂತ ಹೇಳ್ತೀನಿ. ಗುರುಗಳೇ, ಅವರು ಫೋನ್ ಮಾಡ್ತಾ ಇದ್ದಾರೆ. ಯಾರು? ಕೃಷ್ಣಾನಂದ? ಜಾನಕಿರಾಮ್ ಅವರು. ಮಾತಾಡಪ್ಪ. ಹಲೋ. ಹಲೋ ಸ್ವಾಮಿ, ನಾನು ಜಾನಕಿರಾಮ್ ಮಾತಾಡ್ತಾ ಇದ್ದೀನಿ. ಮಗಳ ಫೋಟೋ ಕಳ್ಸಿ ನೋಡೋ ಅಷ್ಟಲ್ಲಿ ಡೆಲೀಟ್ ಮಾಡ್ಬಿಟ್ರಲ್ಲ? ಅದು ನಿಮ್ ಮಗಳು ಫೋಟೋ ಅಲ್ಲ ಸರ್. ಗೊತ್ತಾಗದೆ ಯಾರ್ದೋ ಫೋಟೋ ಕಳಿಸ್ಬಿಟ್ಟೆ, ಅದಕ್ಕೆ ಡಿಲೀಟ್ ಮಾಡಿದೆ. ಹೌದಾ? ನನ್ನ ಮಗಳ ಫೋಟೋ ಕಳಿಸಿ, ಆದಷ್ಟು ಬೇಗ ಕಳಿಸ್ಕೊಡಿ. ಕ್ಷಮಿಸಿ ಸರ್, ನಿಮ್ ಮಗಳು ಫೋಟೋ ಇದ್ದಿದ್ದ ಫೋನು ಹಾಳಾಗೋಯ್ತು. ಈಗ ಫೋಟೋ ನನ್ನ ಹತ್ರ ಇಲ್ಲ. ಈಗ ಹೇಗೆ ಸ್ವಾಮಿ? ನನ್ನ ಮಗಳನ್ನ ನಾನು ಹೇಗೆ ಕಂಡುಹಿಡಿಯೋದು? ನೀವು ಯೋಚನೆ ಮಾಡಬೇಡಿ, ನಿಮ್ಮ ಮಗಳು ವೈದೇಹಿ ಖಂಡಿತ ನಿಮ್ಮ ಮನೆಗೆ ಬರ್ತಾಳೆ. ಸ್ವಲ್ಪ ತಾಳ್ಮೆಯಿಂದಿರಿ. ಏ ಮುದ್ಕಿ, ಯಾರೇ ನೀನು? ಏನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಅನಾಥೆ ಅಂತ ಜಾಗ ಕೊಟ್ರೆ? ಅನಾಥ್ಲ? ಯಾರ ಅನಾಥೆ? ಯಾರೇ ಅನಾಥೆ? ದಶರಥ ರಾಮ, ಈ ಹುಡುಗಿ ಯಾರು ಗೊತ್ತಾ? ರಕ್ತ ಸಂಬಂಧನೇ ಗುರ್ತಿಸಕ್ಕಾಗದೆ ಇರೋ ಪರಿಸ್ಥಿತಿಲಿ ಇದ್ಯಾ? ಬಾ ಇಲ್ಲಿ, ಸರಿಯಾಗಿ ನೋಡಯ್ಯ, ನೋಡು. ನಿನ್ ತಂಗಿ ಶಾಂತಾದೇವಿ ಮಗಳು, ನಿನ್ ಸೋದ್ರ ಸೊಸೆ ಜಾನಕಿ. ಏಯ್ ಮುದ್ಕಿ, ಏನ್ ಮಾತಾಡ್ತಿದ್ಯಾ? ಇವಳು ಸೋದರ ಸೊಸೆನ? ಬಾ ಇಲ್ಲಿ ಶ್ರವಂತಿ. ಹಾಗಾದ್ರೆ ಇವಳು ಯಾರು? ಹೇಳು. ಅತ್ತೆ ತನ್ನ ಮಗನ ಕೊಟ್ಟು ಮದ್ವೆ ಮಾಡಿಸ್ತಿದ್ದಾರೆ. ಹೌದು, ಶ್ರವಂತಿ ಸೋದರ ಸೊಸೆ ಅನ್ನಕ್ಕೆ ಸಾಕ್ಷಿಗಳು ಇದೆ. ಅದೇ ತರ ಈ ಜಾನಕಿ ಹತ್ರ ಏನ್ ಸಾಕ್ಷಿ ಇದೆ? ಇದೆಯೇ ಇದೆ, ಇರು ತೋರಿಸ್ತೀನಿ, ಹೋಗ ಕಡೆ.
ಇದನ್ನ ಏನಂತಾರೆ? ನೋಡಯ್ಯ, ನೋಡು. ನಾನ್ ತುಂಬಾ ಕಷ್ಟಪಟ್ಟು ಈ ಮನೆ ಸೋದ್ರ ಸೊಸೆ ಅಂತ ಬಂದ್ರೆ ಇವಳು ಯಾರೋ ಬಂದು ನನ್ ಪ್ಲಾನ್ ಹಾಳ್ ಮಾಡಿದ್ರಲ್ಲ. ನಿಜವಾದ ಸೋದ್ರ ಸೊಸೆ ವೈದೇಹಿ ಅಲ್ವಾ? ಇವಳು ಯಾರು? ದಶರಥ, ನೋಡಿದ್ಯಾ? ನೀನು ನಿನ್ ತಂಗಿ ಕೊಡಿಸಿದ ಗೊಂಬೆಗಳು. ಮತ್ತೆ ಇಷ್ಟು ದಿನ ಒಬ್ಳು ಕಳ್ಳಿನ ಸೋದ್ರ ಸೊಸೆ ಅಂತ ಮನೇಲಿ ಹೇಗಿಟ್ಕೊಂಡಿದ್ರಿ? ಊರಿಗೆಲ್ಲ ಉಕ್ಕಾರಿ ಮನೆಗೆ ಮಾರಿನಾ? ಈ ಮದುವೆ ನಿಲ್ಸೋದಕ್ಕೆ ಈ ಮನೆ ಸೊಸೆ ಅಂತ ಸುಳ್ಳು ಹೇಳ್ಬೇಕಾಗ್ ಬಂತು. ಇದನ್ ಬಿಟ್ಟು ಬೇರೆ ದಾರಿ ತೋಚ್ಲಿಲ್ಲ ರಾಮ. ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಅಂತ ನೀನೇ ನೋಡ್ತಿದೀಯ ಅಲ್ವಾ? ಎಷ್ಟೇ ಹೇಳಿದ್ರು ಅವರು ಕೇಳಿಸ್ಕೊತಾನೆ ಇಲ್ಲ. ಅಲ್ದೆ ಜೇಬಲ್ಲಿ ಅವರು ವಿಷದ ಬಾಟಲ್ ಬೇರೆ ಇಟ್ಕೊಂಡಿದ್ದಾರೆ. ಭಯ ಆಗೋಯ್ತು. ಅದಕ್ಕೆ ನಿಜಾನೂ ಹೇಳಕ್ಕಾಗ್ದೆ ಸುಳ್ಳು ಹೇಳ್ಬಿಟ್ಟೆ. ಇದುವರೆಗೂ ನಾನು ಯಾವತ್ತೂ ಮನೆಯವ್ರ ಹತ್ರ ಎಲ್ಲ ಸುಳ್ಳು ಹೇಳಿಲ್ಲ. ಇವತ್ತು ಕೂಡ ಈ ಯೋಚನೆ ನಂಗಿರ್ಲಿಲ್ಲ. ಕಡೆ ಕ್ಷಣದಲ್ಲಿ ನೀನೇ ಬಂದು ಹೇಳಿಸ್ದೆ ಅಂತ ಅನ್ನಿಸ್ತು. ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಸುಳ್ಳು ಹೇಳ್ಬಿಟ್ಟೆ. ಆದ್ರೆ ಏನು, ಸೋದರ ಸೊಸೆ ಅಂತ ಸುಳ್ಳು ಹೇಳಿದ್ರು ತಪ್ಪು ಮಾಡ್ದೆ ಅನ್ನೋ ಬೇಜಾರು ಸ್ವಲ್ಪ ಕೂಡ ಆಗ್ತಿಲ್ಲ. ಜೊತೆಗೆ ಏನೋ ಒಂಥರ ನಿರಾಳ ಅನ್ನಿಸ್ತಾ ಇದೆ. ಯಾಕೆ ಹೀಗಾಗ್ತಿದೆ ಹೇಳು ರಾಮ. ನೀವು ಕೋಮಾಯಿಂದ ಹೊರಗ್ ಬರ್ತಿದ್ದಂಗೆ ಕರೆಕ್ಟ್ ಆಗಿ ನಿಮ್ಮನ್ನ ಜಾನಕಿ ಮುಟ್ಟಿದ್ಲು. ಈ ವಿಷಯನ್ ಪದೇ ಪದೇ ನೀವು ಅದೇನೋ ದೇವ್ರ ಮಹಿಮೆ ಅಂದಂಗ್ ಹೇಳ್ತಿದ್ದೀರಾ. ಇಲ್ಲಿವರೆಗೂ ನಡೆದಿರೋದನ್ನೆಲ್ಲ ಗಮನಿಸಿ ನನಗ ಅರ್ಥ ಆಗಿರೋದನ್ನ ಹೇಳ. ಈ ಜಾನಕಿಗ್ ಯಾಕೋ ದೇವಾಂಶ್ ಶ್ರವಂತಿನ ಮದ್ವೆ ಆಗೋದು ಇಷ್ಟ ಇಲ್ಲ. ವೈದೇಹಿ ದೆವ್ವ ಮೆಟ್ಕೊಂಡಿದೆ ಅಂತ ಭಯ ಪಡಿಸಿ ಮದ್ವೆ ನಿಲ್ಸೋದಕ್ಕೆ ಟ್ರೈ ಮಾಡಿದ್ಲು. ಅದಾಗ್ಲಿಲ್ಲ. ಆಮೇಲೆ ದೇವಾಂಶ್ಗೇನೋ ಹೇಳ್ಬೇಕು ಅಂತ ಟ್ರೈ ಮಾಡಿದ್ಲು. ಆಗ್ಲೂ ಅವಳ ಕೆಲ್ಸ ಆಗ್ದಿರೋದ್ರಿಂದ ಅವಳು ಕೂಡ ಸೋದರ ಸೊಸೆ ಅಂತ ಹೇಳಿದ್ರೆ ಇಬ್ರಲ್ಲಿ ಯಾರು ನಿಜವಾದವರು ಅಂತ ಗೊತ್ತಾಗ್ದೆ ಮದ್ವೆ ನಿಲ್ಲಿಸ್ಬೋದು ಅಂತ ಏನ ಆಡ್ಕೊಂಡ್ ಶುರು ಮಾಡಿದ್ಲು. ಅಷ್ಟೇ ಅಲ್ವಾ ಜಾನಕಿ? ದೊಡ್ಡ ಯಜಮಾನ್ರೆ ಬನ್ನಿ ನೋಡಿ ಇಲ್ಲಿ.
ಇದೆಲ್ಲ ಏನ್ ಹೇಗಿದೆ? ಏನಾಯ್ತು ದೇವಾಂಶಲ್ಲಿ? ನಾನು ಹುಡುಕ್ತೆ ಅಮ್ಮೋರೆ, ಕಾಣಿಸ್ತಾ ಇಲ್ಲ. ಫೋನ್ ಮಾಡು. ಅಜ್ಜಿ, ಫೋನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಜ್ಜಿ. ಫೋನ್ ಇಲ್ಲೇ ಇದೆ, ಎಲ್ಲಿಗೋದ ಇವನು? ನನ್ ಮೊಮ್ಮಗನಿಗೇನು ಆಗಿಲ್ಲ, ಅವನಿಗೇನು ಆಗಿರಲ್ಲ. ಇಲ್ಲೇ ಎಲ್ಲೋ ಇದ್ದಾನೆ. ಎಲ್ರು ಹುಡ್ಕೋಣ ಬನ್ನಿ. ಬನ್ನಿ ಹೋಗೋಣ. ಬಂದಿದ್ಲು. ವೈದೇಹಿ ಬಂದಿದ್ಲು. ಇವತ್ತವಳು ಬಂದಿದ್ಲು ಅನ್ನೋ ಗುರುತಿಗೆ ಒಂದ್ ಟೈಮಲ್ಲಿ ನಾನು ಅವಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ ನನ್ ಕೈಯಾರೆ ಕಟ್ಟಿಸ್ಕೊಂಡು ಮಂಗಳಸೂತ್ರನ ಅವಳು ಇಟ್ಬಿಟ್ಟು ಹೋಗಿದ್ಲು. ಇದು ಬೇರೆ ಇನ್ಯಾರ್ದೋ ಅನ್ಕೊಳ್ಳೋಣ ಅಂದ್ರೆ ನನಗ್ ನೆನ್ಪಿದೆ, ಇದನ್ನ ನನ್ನ ಕೈಯಾರ ನಾನೇ ವೈದೇಹಿ ಕುತ್ತಿಗೆ ಕಟ್ಟಿದ್ದೆ. ಯಾವತ್ತೂ ಬಿಚ್ಚಿರ್ಲಿಲ್ಲ. ಅಂದ್ರೆ ನನ್ ವೈದೇಹಿ ಬಂದಿದ್ದಾಳೆ. ಮದುವೆ ನಡಿಬೇಕಾದ್ರೆ ಮದುವೆ ಮನೇಲೇ ಇದ್ಲು. ಅವಳೇ ಮದುವೆ ನಿಲ್ಲಿಸ್ತಿದ್ಲೇನೋ. ಅವಾಗ್ಲೇ ನೀನ್ ನಮ್ಮ ಅತ್ತೆ ಮಗಳು ಅಂತ ಯಾರೋ ಬಂದು ಹೇಳಿದ್ದಕ್ಕೆ ಮದುವೆ ನಿಂತು ಹೋಯ್ತು. ಛೇ, ಹೇಗೂ ಮದುವೆ ನಿಂತೋಯ್ತಲ್ಲ, ಇನ್ ನನ್ನಿಂದ ಏನಾಗ್ಬೇಕಂತ ಹೇಳಿ ಹೊರಟೋದ್ಲು ಅನ್ಸುತ್ತೆ. ಅಲ್ಲ, ಅವ್ರು ಯಾರೋ ಅವಾಗ್ಲೇ ಬರ್ಬೇಕಾ? ಛೇ, ವೈದೇಹಿ ಬಂದು ಮದ್ವೆ ನಿಲ್ಸಿದ್ಮೇಲೆ ಬರ್ಬಹುದಿತ್ತಲ್ವಾ? ಅಯ್ಯೋ, ಮದ್ವೆ ನಿಲ್ಸಿದ್ದು ನಿಮ್ ವೈದೇಹಿನೇ. ನೇರವಾಗಿ ಬಂದು ನಿಲ್ಸಕ್ಕಾಗದೆ ಈ ತರ ಮಾಡಿದಾಳೆ. ಸರಿ, ಆದ್ರೆ ನಿಮ್ ರೂಮ್ ಯಾಕೆ ಎಲ್ಲ ಚೆಲ್ಲಪಿಲ್ಲಿ ಆಗಿತ್ತು? ಬೆಡ್ ಮೇಲೆ ಮಂಗಳಸೂತ್ರ ಇಟ್ಟಿದ್ಲಲ್ವಾ, ಅದೇ ಖುಷಿಲಿ ಇನ್ನೂ ಏನಾದ್ರೂ ಇಟ್ಟು ಸಿಗ್ಬಹುದೇನೋ ಅಂತ ಹುಡ್ಕಾಡ್ದೆ. ಅದನ್ನೆಲ್ಲ ನೋಡಿ ನೀನೇನೋ ಅನ್ಕೊಂಡೆ. ಎಂತ ಕೆಲ್ಸ ಮಾಡಿದ್ರಿ ನೀವು? ಅದ್ ಸರಿ, ಒಂದ್ ವೇಳೆ ವೈದೇಹಿ ಅಲ್ಲಿ ಅವಳ ತಾಳಿನ ಇಟ್ಟು ಹೋಗದೆ ಇದ್ದಿದ್ರೆ ಅವಾಗ ವಿಷಾನ ಕುಡ್ದ್ಬಿಡ್ತಿದ್ರ? ಏ ಚಿಚಿ, ನಾನ್ಯಾಕೆ ಕುಡಿಲಿ? ಮತ್ತೇನ್ ಮಾಡಿರ್ತಾ ಇದ್ರಿ? ಆ ಶ್ರವಂತಿ ಕುಡಿಸ್ತಾ ಇದ್ದೆ.